ಗವರ್ನರ್ ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ, ಹಾಗಾಗಿನೇ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ. ನಮ್ಮ ಗ್ಯಾರಂಟಿಗಳಿಂದ ಅವರಿಗೆ ಭಯ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಾವಿದ್ದೀವಿ ಅಂತ ಕಾಂಗ್ರೆಸ್ನ ಬಹುತೇಕ ನಾಯಕರು ಅವರ ಜೊತೆಗೆ ನಿಲ್ತಾ ಇದ್ದಾರೆ. ಸಿಎಂ ನಿವಾಸದ ಬಳಿ ಶಾಸಕ ಅಜಯ್ ಸಿಂಗ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದಿಂದ ಅವರಿಗೆ ಭಯ ಬಂದು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿತ್ತು ಅವರು ಈ ತರ ಒಂದು ಕುತಂತ್ರ ಮಾಡ್ತಾರೆ ಅಂತ. ನಾವು ಇವಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಜೊತೆ ಇರ್ತೀವಿ, ಏನೂ ಆಗಲ್ಲ. ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ನೈತಿಕತೆಯ ಪ್ರಶ್ನೆ. ಕಾನೂನಾತ್ಮಕವಾಗಿ ಸುಮಾರು ಒಂದು ಕಡೆ, ಆದ್ರೆ ನೈತಿಕವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಅವರ ಸ್ಥಾನದಲ್ಲಿ ಕಂಟಿನ್ಯೂ ಆಗಲಿ ಎಷ್ಟು ನೈತಿಕತೆ ಅಲ್ಲ. ಏನ್ ಚಾರ್ಜಸ್ ಪ್ರೂವ್ ಆಗಿಲ್ವಲ್ಲ. ಇವಾಗ ಹಿಂದೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಮಾಡುವಾಗ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಘನವಕ್ತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಮಾಡುವಾಗ ಬಹಳಷ್ಟು ಸತಿ ಕೇಳಿದ್ರು ಎಲ್ಲ ಸಚಿವರು. ಅದು ಶಶಿಕಲಾ ಜೊಲ್ಲೆ ಆಗಿರ್ಬಹುದು, ಮುರುಗೇಶ್ ನಿರಾಣಿಯವರಾಗಿರ್ಬಹುದು, ಬೇರೆ ಬೇರೆ ನೇತರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಇವಾಗ ಯಾಕೆ ಕೊಡ್ತಾ ಇದ್ದಾರೆ? ಇವಾಗ ನಾವು ಇದು ಚಾಲೆಂಜ್ ಮಾಡ್ತೀವಿ, ಏನಾದಿದ್ರೆ ಪ್ರೂವ್ ಆಗ್ಲಿ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.